ಪ್ರಾರ್ಥನೆ ಮಾಡೋಣ. ಈ ಮುಂಜಾನೆಯಲ್ಲಿ ಮತದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ, ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವ ಉಪಕಾರಗಳನ್ನು ನೆನೆಸಿ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ಸರ್ವಶಕ್ತನಾದ ದೇವರು ಇನ್ನೊಂದು ಭಾನುವಾರವನ್ನು ನಮ್ಮ ಜೀವಿತದಲ್ಲಿ ದೇವರು ದಾನವಾಗಿ ಕೊಟ್ಟಿರುವಾಗ ಆತನ ಕೃಪೆಗಳನ್ನು, ಆತನ ಕರುಣೆಗಳನ್ನು, ಆತನ ನಂಬಿಗಸ್ತಿಕೆಯನ್ನು ಈ ಮುಂಜಾನೆಯಲ್ಲಿ ಮತದಾವರ್ತಿ ನಾವು ಮನನ ಮಾಡಿಕೊಂಡು ಈ 2022 ಜುಲೈ ತಿಂಗಳಿನ ಕೊನೆಯ ಭಾನುವಾರದಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟಿರುವಾಗ ದೇವರು ಮಾಡಿರುವ ಎಲ್ಲ ಉಪಕಾರಗಳನ್ನು ನೆನೆಸಿ ಮತದಾವರ್ತಿ ಕೃತಜ್ಞತೆಯಿಂದ ಆತನನ್ನು ನಾವು ಆರಾಧಿಸುವ. ಭೂಪರಲೋಕವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಈ ಮುಂಜಾನೆಯ ಜಾವಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಈ ಜುಲೈ ತಿಂಗಳಿನ 24ನೆಯ ದಿನದಲ್ಲಿ ಈ ಭಾನುವಾರ ಮುಂಜಾನೆಯ ಸಂದರ್ಭದಲ್ಲಿ ನಿಮ್ಮ ಸನ್ನಿಧಾನಕ್ಕೆ, ನಿಮ್ಮನ್ನು ಆರಾಧಿಸುವುದಕ್ಕೆ, ನಿಮ್ಮನ್ನು ಸ್ತುತಿಸುವುದಕ್ಕೆ, ನಿಮ್ಮ ಪ್ರೀತಿಯನ್ನು, ನಿಮ್ಮ ಕರುಣೆಯನ್ನು, ನಿಮ್ಮ ಸಂರಕ್ಷಣೆಯನ್ನು ಜ್ಞಾಪಕ ಮಾಡುವುದಕ್ಕೆ ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನು ನೀನು ದಾನವಾಗಿ ಕೊಟ್ಟಿದ್ದೀಯ. ಅದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವೆ, ಈ ಮುಂಜಾನೆಯಲ್ಲಿ ಮತದಾವರ್ತಿ ನಮ್ಮನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ನಿಮ್ಮನ್ನು ನಾವು ಹಾಡಿ ಹರಸುವಾಗ ನಮ್ಮ ಹಾಡುಗಳ ಮೂಲಕವಾಗಿ, ನಮ್ಮ ವಾಕ್ಯ ಧ್ಯಾನದ ಮೂಲಕವಾಗಿ ನಿನ್ನ ನಾಮ ಮಹಿಮೆ ಹೊಂದುವಂತೆ ನೀನು ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಈ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಪಟ್ಟಣಗಳಲ್ಲಿ ನಡೆಯುವಂತಹ ಎಲ್ಲ ಪರಿಶುದ್ಧ ಆರಾಧನೆಗಳಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಇಂದಿನ ಆರಾಧನೆ ನಮ್ಮ ದೇಶಕ್ಕೆ ಒಂದು ಬಿಡುಗಡೆಗೆ, ಒಂದು ಆಶೀರ್ವಾದಕ್ಕೆ ಕಾರಣವಾಗಿ ಮಾರ್ಪಡುವಂತೆ ನೀನು ಕೃಪೆ ಮಾಡು. ಇಂದಿನ ಆರಾಧನೆ ಅನೇಕರು ಸತ್ಯದೇವರನ್ನು ಕಂಡುಕೊಳ್ಳುವಂತಹ ಆರಾಧನೆಯಾಗಿ ಮಾರ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಇಂದಿನ ಆರಾಧನೆ ಮೂಲಕವಾಗಿ ಪರಲೋಕ ಸಂತೋಷಿಸುವಂತಹ ಒಂದು ದಿನವಾಗಿ ಮಾರ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ವಿವಿಧ ಸ್ಥಳಗಳಲ್ಲಿ, ವಿವಿಧ ಮಾಧ್ಯಮಗಳ ಮೂಲಕವಾಗಿ ಈ ಒಂದು ಆರಾಧನೆಯಲ್ಲಿ ಭಾಗಿಗಳಾಗುವಂತಹ ಎಲ್ಲ ಪ್ರಿಯರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಹೌದು ಕರ್ತನೆ, ವಿವಿಧ ಭಾಷೆಗಳಲ್ಲಿ ನಿಮ್ಮನ್ನು ಒಟ್ಟಾಗಿ ಆರಾಧಿಸುವಾಗ ಆ ಒಂದು ಆರಾಧನೆಯಲ್ಲಿ ದೈವಿಕ ಸಾನ್ನಿಧ್ಯ ಇಳಿದು ಬರುವಂತೆ ನೀನು ಕೃಪೆ ಮಾಡುವುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಮತದಾವರ್ತಿ ಈ ನಮ್ಮ ಸೇರಿ ಬರೋಣವನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಆಶೀರ್ವದಿಸು. ಇಂದಿನ ಆರಾಧನೆಯಲ್ಲಿ ನಿನ್ನ ನಾಮ ಮಹಿಮೆ ಹೊಂದುವಂತೆ ನೀನು ಕೃಪೆ ಮಾಡು. ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ಇಂದಿನ ಆರಾಧನೆಯನ್ನು ನಾವು ಆರಂಭಿಸುತ್ತೇವೆ. ತ್ರಿಯೇಕ ದೇವರ ಸಾನ್ನಿಧ್ಯವನ್ನು ಪ್ರಾರಂಭದಿಂದ ಅಂತ್ಯದವರೆಗೆ ಅನುಭವಿಸುವಂತೆ ನೀನು ಕೃಪೆ ಮಾಡು. ಪ್ರಾರ್ಥನೆಗಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೆನ್. ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಮುಂಜಾನೆಯಲ್ಲಿ ಮತದಾವರ್ತಿ ನಮ್ಮ ಕರ್ತನು, ನಮ್ಮ ರಕ್ಷಕನು, ನಮ್ಮ ಒಡೆಯನು, ನಮ್ಮ ವಿಮೋಚಕನು ಆದಂತಹ ದೇವರನ್ನು ಸಂತೋಷವಾಗಿ, ಆನಂದವಾಗಿ ಆತನನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನು ನಮಗೆ ಕೊಟ್ಟಿರುವಾಗ ನಮ್ಮ ಹೃದಯದ ಅಂತರಾಳದಿಂದ ದೇವರು ಮಾಡಿರುವ ಎಲ್ಲ ಉಪಕಾರಗಳನ್ನು ನೆನೆಸಿ ಕೃತಜ್ಞತೆಯಿಂದ ನಾವು ಆತನನ್ನು ಆರಾಧಿಸುವ. ಯಾರು ಸ್ತೋತ್ರಗಳೆಂಬ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರು ನನ್ನನ್ನು ಮಹಿಮೆ ಪಡಿಸುವರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸಿರಿ ಎಂಬುದಾಗಿ 50ನೇ ಕೀರ್ತನೆ 14ನೇ ವಾಕ್ಯದ ಪ್ರಾರಂಭ ಭಾಗದಲ್ಲಿ ನಾವು ನೋಡುತ್ತೇವೆ. ಸ್ತುತಿ ಯಜ್ಞ ಅನ್ನುವಂಥದ್ದು ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂತಹ ಎಲ್ಲ ಉಪಕಾರಗಳನ್ನು ನೆನೆಸಿ ಕೃತಜ್ಞತೆಯಿಂದ ಸ್ತೋತ್ರಗಳನ್ನು ಸಲ್ಲಿಸುವಂಥದ್ದಾಗಿದೆ. ಸ್ತುತಿಸುವುದು ದೇವರನ್ನು ಹಾಡುವಂಥದ್ದು, ದೇವರನ್ನು ಹೊಗಳುವಂಥದ್ದು, ದೇವರ ನಾಮವನ್ನು ಹರಸುವಂಥದ್ದು ಆಗಿದೆ. ಈ ಮುಂಜಾನೆಯಲ್ಲಿ ದೇವರು ನಮ್ಮ ಕುಟುಂಬದ ಜೀವಿತದಲ್ಲಿ ಮಾಡಿರುವಂತಹ ಎಲ್ಲ ಉಪಕಾರಗಳಿಗಾಗಿ ಆತನಿಗೆ ಹಾಡುವ,
ಆತನ ನಾಮವನ್ನು ಭಜಿಸುವ, ಆತನ ನಾಮವನ್ನು ಯುಗ ಯುಗಾಂತರಗಳಲ್ಲಿಯೂ ಕೊಂಡಾಡುವ, ಒಂದು ಹಾಡನ್ನು ಹಾಡುವ. ಅಡವಿಯ ಮರಗಳ ನಡುವಿನಲ್ಲಿ ಒಂದು ಸೇಬಿನ ಮರದಂತೆಯೇ ವಿಶುದ್ಧರ ಮಧ್ಯದಲ್ಲಿ ನೋಡುವೆನು ಅತಿ ಶ್ರೇಷ್ಠನಾದೇಸುವನು ಎಂಬ ಹಾಡನ್ನು ಹಾಡಿ ದೇವರನ್ನು ನಾವು ಮಹಿಮೆ ಪಡಿಸುವ. ಅಡವಿಯ ಮರಗಳ ನಡುವಿನಲ್ಲಿ ಒಂದು ಸೇಬಿನ ಮರದಂತೆಯೇ ವಿಶುದ್ಧರ ಮಧ್ಯದಲ್ಲಿ ನೋಡುವೆನು ಅತಿ ಶ್ರೇಷ್ಠನಾದೇಸುವನು. ವಿಶುದ್ಧರ ಮಧ್ಯದಲ್ಲಿ ನೋಡುವೆನು ಅತಿ ಶ್ರೇಷ್ಠನಾದೇಸುವನು. ಆಡುವೆ ನನ್ನ ಪ್ರಿಯನ ಜೀವಮಾನದಲ್ಲಿ ಈ ಮರು ಯಾತ್ರೆಯೋ ಪ್ರೀತಿಯಿಂದ ನಾ ಹಾಡುವೆನು, ಪ್ರೀತಿಯಿಂದ ನಾ ಹಾಡುವೆನು. ಸಂಪಿಗೆ ಪುಷ್ಪ ಶಾರೋನಿನಲ್ಲಿ ತಗ್ಗು ಸ್ಥಳದ ತಾವರೆಯು, ಸಂಪಿಗೆ ಪುಷ್ಪ ಶಾರೋನಿನಲ್ಲಿ ತಗ್ಗು ಸ್ಥಳದ ತಾವರೆಯು. ವಿಶುದ್ಧರೊಳತಿ ಪರಿಶುದ್ಧನು ಮಹಾಸೌಂದರ್ಯ ಸಂಪೂರ್ಣನೇ. ವಿಶುದ್ಧರೊಳತಿ ಪರಿಶುದ್ಧನು ಮಹಾಸೌಂದರ್ಯ ಸಂಪೂರ್ಣನೇ. ಆಡುವೆ ನನ್ನ ಜೀವಮಾನದಲ್ಲಿ ಮರು ಯಾತ್ರೆಯೋ ಪ್ರೀತಿಯಿಂದ ನಾ ಹಾಡುವೆನು, ಪ್ರೀತಿಯಿಂದ ನಾ ಹಾಡುವೆನು. ಸುರಿದ ತೈಲ ಹಾಗೆ ನಿನ್ನ ಲೋಕ ಸೌಂದರ್ಯ ಬೀಸುತ್ತದೆ. ಸುರಿದ ತೈಲ ಹಾಗೆ ನಿನ್ನ ಲೋಕ ಸೌಂದರ್ಯ ಬೀಸುತ್ತದೆ. ಘೋರ ಹಿಂಸೆ ಮಹಾಕಷ್ಟದೋಳು ನನ್ನ ಸುಗಂಧದಂತೆ ಬಾರ್ಪಡಿಸು. ಘೋರ ಹಿಂಸೆ ಮಹಾಕಷ್ಟದೋಳು ನನ್ನ ಸುಗಂಧದಂತೆ ಮಾರ್ಪಡಿಸು. ಆಡುವೆ ನನ್ನ ಪ್ರಿಯನ ಜೀವಮಾನದಲ್ಲಿ ಈ ಮರು ಯಾತ್ರೆಯೋ ಪ್ರೀತಿಯಿಂದ ನಾ ಹಾಡುವೆನು, ಪ್ರೀತಿಯಿಂದ ನಾ ಹಾಡುವೆನು. ಮನೋಭಾರದ ಕೊರತೆಯಿಂದ ದುಃಖ ಸಮುದ್ರನ ದಾಟುವಾಗ, ಮನೋಭಾರದ ಕೊರತೆಯಿಂದ ದುಃಖ ಸಮುದ್ರನ ದಾಟುವಾಗ ದಿವ್ಯ ಹಸ್ತ ನೀಡಿ ಸೇರಿಸು ನನ್ನ. ಅಂಜಬಾರದೆಂದು ಹೇಳಿದಾತನೇ, ದಿವ್ಯ ಹಸ್ತ ನೀಡಿ ಸೇರಿಸು ನನ್ನ. ಅಂಜಬಾರದೆಂದು ಹೇಳಿದಾತನೇ. ಆಡುವೆ ನನ್ನ ಪ್ರಿಯನ ಜೀವಮಾನದಲ್ಲಿ ಮರು ಯಾತ್ರೆಯೋ ಪ್ರೀತಿಯಿಂದ ನಾ ಹಾಡುವೆನು, ಪ್ರೀತಿಯಿಂದ
ಹಾಡುವೆನು. ದಿವ್ಯಹಿತ ಚಿಂತೆ ಮುಗಿಸುವಂತೆ ಹೀಗೋ ನಾನೀಗ ಬಂದಿರುವೆ. ದಿವ್ಯಹಿತದಂತೆ ಮುಗಿಸುವಂತೆ ಹೀಗೋ ನಾನೀಗ ಬಂದಿರುವೆ. ನನ್ನ ಸೇವೆಯ ಮುಗಿಸಿಕೊಂಡು ನಿನ್ನ ಮುಂದೆ ನಿಲ್ಲುವುದಕ್ಕೆ. ನನ್ನ ಸೇವೆಯ ಮುಗಿಸಿಕೊಂಡು ನಿನ್ನ ಮುಂದೆ ನಿಲ್ಲುವುದಕ್ಕೆ ಆಡುವೆ ನನ್ನ ಪ್ರಿಯನ ಜೀವಮಾನದಲ್ಲಿ ಮರು ಯಾತ್ರೆಯೋ. ಪ್ರೀತಿಯಿಂದ ನಾ ಹಾಡುವೆನು, ಪ್ರೀತಿಯಿಂದ ನಾ ಹಾಡುವೆನು. ಹಾಡುವೆ ನನ್ನ ಪ್ರಿಯನ ಜೀವ ಮಾರ್ಗದಲ್ಲಿ ಮರು ಯಾತ್ರೆಯೋ. ಪ್ರೀತಿಯಿಂದ ನಾ ಹಾಡುವೆನು, ಪ್ರೀತಿಯಿಂದ ನಾ ಹಾಡುವೆನು, ಪ್ರೀತಿಯಿಂದ ನಾ ಹಾಡುವೆನು. வாழ்த்துமே എൻ്റെ പ്രിയനെ ജീവകാലമല്ല ഈ മരു യാത്രയിൽ. നന്ദിയോടെ ഞാൻ പാടിടുമേ, നന്ദിയോടെ ഞാൻ പാടിടുമേ. ആടുവേ ನನ್ನ ಪ್ರಿಯನ ಜೀವಮಾನದಲ್ಲಿ ಈ ಮರು ಯಾತ್ರೆಯೋ. ಪ್ರೀತಿಯಿಂದ ನಾ ಹಾಡುವೆನು, ಪ್ರೀತಿಯಿಂದ ನಾ ಹಾಡುವೆನು. ಅಡವಿಯ ಮರಗಳ ನಡುವಿನಲ್ಲಿ ಒಂದು ಸೇಬಿನ ಮರದಂತೆಯೇ ವಿಶುದ್ಧರ ಮಧ್ಯದಲ್ಲಿ ನೋಡುವೆನು ಅತಿ ಶ್ರೇಷ್ಠನಾದ ಯೇಸುವನು. ಈ ಮುಂಜಾನೆಯಲ್ಲಿ ನಮ್ಮ ಶ್ರೇಷ್ಠ ಕರ್ತನಾದಂತಹ ನಮ್ಮ ಶ್ರೇಷ್ಠನಾದಂತಹ ದೇವರನ್ನು ಮತ್ತೊಂದು ಆವರ್ತಿ ಆತನ ಪ್ರೀತಿಯನ್ನು, ಆತನ ತ್ಯಾಗವನ್ನು, ಆತನ ಅಮೂಲ್ಯವಾದಂತಹ ಯಜ್ಞಾರ್ಪತೆಯನ್ನು ನಾವು ನೆನೆಸಿ ಆತನನ್ನು ಸ್ತುತಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನು, ಈ ಒಂದು ಅವಕಾಶವನ್ನು ಆತನು ನಮಗೆ ಕೊಟ್ಟಿರುವಾಗ ಆತನನ್ನು ಸ್ತುತಿಸುವಂಥದ್ದು, ಆತನನ್ನು ಆರಾಧಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿರುವಂಥದ್ದಾಗಿದೆ. 99ನೇ ಕೀರ್ತನೆಯಲ್ಲಿ ಕೀರ್ತನೆಗಾರನು ಹೇಳುವಂಥದ್ದು, ಯೆಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ, ಜನಾಂಗಗಳು ನಡುಗಲಿ. ಕೆರೂಬಿಯರ ಮಧ್ಯದಲ್ಲಿ ಆಸೀನನಾಗಿರುವಾತನು ಆಳುತ್ತಾನೆ, ಭೂಮಿಯು ಕಂಪಿಸಲಿ. ಚೀಯೋನಿನಲ್ಲಿರುವ ಯೆಹೋವನು ದೊಡ್ಡವನು, ಆತನು ಎಲ್ಲ ಜನಾಂಗಗಳಲ್ಲಿ ಮಹೋನ್ನತನು. ಅವರು ಯೆಹೋವನ ಪೂಜ್ಯವಾದ ಮಹಾನಾಮವನ್ನು ಕೊಂಡಾಡಲಿ, ಆತನು ಪರಿಶುದ್ಧನು. 3ನೇ ವಾಕ್ಯದಲ್ಲಿ ಕೀರ್ತನೆಗಾರನು ಹೇಳುವಂಥದ್ದು, ಅವರು ಇಸ್ರಾಯೇಲರು, ಸಕಲ ಜನಾಂಗದವರು, ಸಕಲ ಮನುಷ್ಯರು ಯೆಹೋವನ ಪೂಜ್ಯವಾದ ನಾಮವನ್ನು, ಪೂಜ್ಯವಾದಂತಹ ನಾಮ, ಆರಾಧನೆಗೆ ಯೋಗ್ಯವಾಗಿರುವಂತಹ ನಾಮ, ಅದು ಯೇಸು ಕ್ರಿಸ್ತನ ನಾಮ ಮಾತ್ರವಾಗಿರುವಂಥದ್ದಾಗಿದೆ. ಸೊ ಇದನ್ನು ಮನಗಂಡಂತಹ ಕೀರ್ತನೆಗಾರನು ಹಾಡುವಂಥದ್ದು, ಹೇಳುವಂಥದ್ದು, ಅವರು
ಯೆಹೋವನ ಪೂಜ್ಯವಾದ ಮಹಾನಾಮವನ್ನು ಕೊಂಡಾಡಲಿ, ಆತನು ಪರಿಶುದ್ಧನು, ಆತನು ಪರಿಶುದ್ಧನು ಎಂಬುದಾಗಿ. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಪೌಲನು ಪೇತ್ರನು ಹೇಳುವಂಥದ್ದು, ಬರಬೇಕಾದ ರಕ್ಷಣೆ ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ. ಇಂದು ಲೋಕದಲ್ಲಿ ವಾಸಿಸುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಅವರದೇ ಆದ ಹೆಸರನ್ನು ನಾವು ನೋಡುತ್ತೇವೆ. ಇಂದು ಕಾಲ ಮುಂದಕ್ಕೆ ಹೋಗಿ ಸಾಕು ಪ್ರಾಣಿಗಳಿಗೂ ಸಹ ಹೆಸರನ್ನ ಕೊಡುವಂಥದ್ದನ್ನು ನಾವು ನೋಡುತ್ತೇವೆ. ಇಲ್ಲಿ ಪೇತ್ರನು ಹೇಳುವಂಥದ್ದು, ಬರಬೇಕಾದ ರಕ್ಷಣೆ ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ. 99ನೇ ಕೀರ್ತನೆಯಲ್ಲಿ ಕೀರ್ತನೆಗಾರನು ಹೇಳುವಂಥದ್ದು, ಯೆಹೋವನ ಪೂಜ್ಯವಾದ ಮಹಾನಾಮವನ್ನು ಕೊಂಡಾಡಲಿ. ಆ ನಾಮವಾಗಿದೆ ಯೇಸು. ಬರಬೇಕಾದ ರಕ್ಷಣೆ ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ, ಯೇಸು ಎಂಬ ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ. ಸೊ ಈ ಮುಂಜಾನೆಯಲ್ಲಿ ಆತನ ಪೂಜ್ಯವಾದ ಮಹಾನಾಮವನ್ನ ಹಾಡುವುದಕ್ಕೆ, ಹರಸುವುದಕ್ಕೆ, ಹೊಗಳುವುದಕ್ಕೆ ನಾವು ಬಾಧ್ಯಸ್ಥತೆ ಉಳ್ಳವರಾಗಿದ್ದೇವೆ. 5ನೇ ವಾಕ್ಯದಲ್ಲಿ ಕೀರ್ತನೆಗಾರನು ಹೇಳುವಂಥದ್ದು, ನಮ್ಮ ಯೆಹೋವ ದೇವರನ್ನು ಘನಪಡಿಸಿರಿ, ಆತನ ಪಾದಪೀಠದ ಮುಂದೆ ಅಡ್ಡ ಬೀಳಿರಿ, ಆತನು ಪರಿಶುದ್ಧನು. 9ನೇ ವಾಕ್ಯದಲ್ಲಿ ನಮ್ಮ ಯೆಹೋವ ದೇವರನ್ನು ಘನಪಡಿಸಿರಿ, ಆತನ ಪರಿಶುದ್ಧ ಪರ್ವತದ ಕಡೆಗೆ ಅಡ್ಡ ಬೀಳಿರಿ, ನಮ್ಮ ಯೆಹೋವ ದೇವರು ಪರಿಶುದ್ಧನು. 3 ಬಾರಿ ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು ಎಂಬ ಪದವನ್ನ ಬಳಸಿರುವಂಥದ್ದನ್ನ ಈ ಒಂದು ಕೀರ್ತನೆಯಲ್ಲಿ ನಾವು ನೋಡುತ್ತೇವೆ. ಆತನನ್ನ ಆರಾಧಿಸುವುದಕ್ಕೆ ಮೂಲ ಕಾರಣ, ಆತನು ಪರಿಶುದ್ಧನಾದಂತಹ ದೇವನು. ಆತನ ಪೂಜ್ಯವಾದ ಮಹಾನಾಮವಾಗಿದೆ. ಆತನ ನಾಮ ನಮ್ಮನ್ನು ರಕ್ಷಿಸುವಂಥದ್ದಾಗಿದೆ. ಆತನ ನಾಮ ನಮ್ಮನ್ನು ಕಾಯುವಂಥದ್ದಾಗಿದೆ. ಆತನ ನಾಮ ನಮಗೆ ಒಂದು ವಿಳಾಸವನ್ನ ಕೊಟ್ಟಂಥದ್ದಾಗಿದೆ. ಯೋಹಾನನು ತನ್ನ ಪತ್ರಿಕೆಯಲ್ಲಿ ಬರೆಯುವಂಥದ್ದು, ಈಗ ನೀವು ದೇವರ ಮಕ್ಕಳಾಗಿದ್ದೀರಿ. ಈಗ ಎಂಬ ಪದ ಬಳಸುವುದಕ್ಕೆ ಕಾರಣ, ಇದಕ್ಕಿಂತ ಮುಂಚೆ ನೀವು ದೇವರ ಮಕ್ಕಳಾಗಿರಲಿಲ್ಲ. ಯಾವಾಗ ಯೇಸುವಿನ ನಾಮವನ್ನ ನಾವು ಅರಿಕೆ ಮಾಡಿದೆವು, ಯಾವಾಗ ಯೇಸುವನ ನಾಮವನ್ನ ನಮ್ಮ ಬಾಯಿಯ ಮೂಲಕವಾಗಿ ಅರಿಕೆ ಮಾಡಿದ್ದೆವು, ಆ ಸಂದರ್ಭದ ಮೂಲಕವಾಗಿ, ಆ ಸಂದರ್ಭದಿಂದ ನಾವು ದೇವರ ಮಕ್ಕಳಾಗಿದ್ದೇವೆ. ದೇವರ ಮಕ್ಕಳೆಂಬ ಪದವಿಯನ್ನ ದೇವರು ನಮಗೆ ಕೊಟ್ಟಿರುವಾಗ, ನಾವು ದೇವರಿಗೆ ಮಾಡಬೇಕಾಗಿರುವಂತಹ ಅಥವಾ ದೇವರಿಗೆ ಸಲ್ಲಿಸಬೇಕಾಗಿರುವಂತಹ ಕಾಣಿಕೆ ಅನ್ನುವಂಥದ್ದು ಸ್ತುತಿ ಯಜ್ಞಗಳನ್ನ ದೇವರಿಗೆ ಸಲ್ಲಿಸುವಂಥದ್ದಾಗಿದೆ. ಈ ಮುಂಜಾನೆಯಲ್ಲಿ
ನಾವು ಯಾತಕ್ಕೋಸ್ಕರವಾಗಿ ದೇವರನ್ನು ಸ್ತುತಿಸಬೇಕು, ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು ಎಂಬುದಾಗಿ ನೋಡುವಾಗ ಮೊದಲು ದೇವರ ಮಕ್ಕಳೆಂಬ ಪದವಿಯನ್ನ ದೇವರು ನಮಗೆ ಕೊಟ್ಟದರ ಫಲವಾಗಿ ನಾವು ದೇವರನ್ನ ಸ್ತುತಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ. ಆಹಾರವನ್ನು ಕೊಟ್ಟದರ ಫಲವಾಗಿ ಅಲ್ಲ, ವಸ್ತ್ರವನ್ನು ಕೊಟ್ಟದರ ಫಲವಾಗಿ ಅಲ್ಲ, ವಿದ್ಯಾಭ್ಯಾಸವನ್ನು ಕೊಟ್ಟದರ ಫಲವಾಗಿ ಅಲ್ಲ, ಅಂತಸ್ತನ್ನು ಕೊಟ್ಟದರ ಫಲವಾಗಿ ಅಲ್ಲ, ಆಸ್ತಿಯನ್ನು ಕೊಟ್ಟದರ ಫಲವಾಗಿ ಅಲ್ಲ. ನಾವು ದೇವರನ್ನ ಸ್ತುತಿಸುವುದಕ್ಕೆ, ದೇವರಿಗೆ ಸ್ತೋತ್ರ ಎಂಬ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಮೂಲ ಕಾರಣ ದೇವರ ಮಕ್ಕಳೆಂಬ ಪದವಿಯನ್ನ ದೇವರು ನಮಗೆ ಕೊಟ್ಟದ್ದರ ಫಲವಾಗಿ. ಈ ಮುಂಜಾನೆಯಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ನಾವು ಸಿದ್ಧತೆಯುಳ್ಳವರಾಗಿರುವಾಗ, ನಾವು ದೇವಾಲಯಕ್ಕೆ ಹೋಗುವುದಕ್ಕೆ ಸಿದ್ಧತೆಯುಳ್ಳವರಾಗಿರುವಾಗ ಈ ಒಂದು ಪ್ರಶ್ನೆಯನ್ನು ನಮಗೆ ನಾವೇ ಕೇಳಿಕೊಳ್ಳಬೇಕು. ನಾನು ಯಾತಕ್ಕೋಸ್ಕರವಾಗಿ ದೇವಾಲಯಕ್ಕೆ ಹೋಗಿ ದೇವರನ್ನ ಆರಾಧಿಸುತ್ತಿದ್ದೇನೆ? ಕಳೆದ ವಾರ ದೇವರು ನನ್ನನ್ನು ಕಾಪಾಡಿದರ ಫಲವಾಗಿನ? ಕಳೆದ ವಾರ ದೇವರು ನನಗೆ ಭೌತಿಕವಾದಂತಹ ಸೌಭಾಗ್ಯಗಳನ್ನು ಕೊಟ್ಟದರ ಫಲವಾಗಿನ? ದೇವರು ನನ್ನನ್ನು ಸಂರಕ್ಷಿಸಿದರ ಫಲವಾಗಿನ? ಇವೆಲ್ಲವೂ ಭಾಗಗಳು ಮಾತ್ರ. ಆದರೆ ನಾವು ದೇವರನ್ನ ಆರಾಧಿಸುವುದಕ್ಕೆ ಮೂಲ ಕಾರಣ ದೇವರ ಮಕ್ಕಳೆಂಬ ಪದವಿ ದೇವರು ನಮಗೆ ಕೊಟ್ಟದರ ಫಲವಾಗಿ. ಈ ಮುಂಜಾನೆಯಲ್ಲಿ ಕೀರ್ತನೆಗಾರನೊಂದಿಗೆ ಸೇರಿ ಹೇಳುವ, ಯೆಹೋವನ ಪೂಜ್ಯವಾದ ಮಹಾನಾಮವನ್ನು ಕೊಂಡಾಡುವ ಆತನು ಪರಿಶುದ್ಧನು. ಈ ಮುಂಜಾನೆ ಈ ಸರ್ವಶಕ್ತನಾದ ದೇವರ ಸನ್ನಿಧಾನದಲ್ಲಿ ಆತನನ್ನು ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿದ್ದೇವೆ. ಅಲ್ಪ ನಿಮಿಷಗಳ ದೇವರ ವಾಕ್ಯ ಧ್ಯಾನಕ್ಕೋಸ್ಕರವಾಗಿ ನಾವು ಆರಿಸಿಕೊಂಡಿರುವಂತಹ ದೇವರ ವಾಕ್ಯ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ಅದರ 2ನೇ ವಾಕ್ಯ. ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ಅದರ 2ನೇ ವಾಕ್ಯ. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 2ನೇ ವಾಕ್ಯ. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ, ಇಲ್ಲಿ ಪೌಲರು ಹೇಳುವಂಥದ್ದು, ಎಫೆಸದ ವಿಶ್ವಾಸಿಗಳೇ, ನೀವು ಕರ್ತನನ್ನ ಪ್ರೀತಿಸಿ ಅಲ್ಲ, ಕರ್ತನು ನಿಮ್ಮನ್ನು ಪ್ರೀತಿಸಿ. ಯೋಹಾನ 3:16, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟನು. ಆತನು ಕೇವಲ ಪ್ರೀತಿ ಮಾಡಿರುವಂಥದ್ದು ಮಾತ್ರವಲ್ಲ, ನಮ್ಮೆಲ್ಲರಿಗೋಸ್ಕರ. ಇಲ್ಲಿ ಪ್ರಾರಂಭದಲ್ಲಿ ಪೌಲನು ಹೇಳುವಂಥದ್ದು, ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ. ಯಾರಿಗೆ? ಎಫೆಸದಲ್ಲಿರುವಂಥ ವಿಶ್ವಾಸಿಗಳಿಗೆ ಹೇಳುವಂಥದ್ದು, ನಿಮ್ಮನ್ನು ಪ್ರೀತಿಸಿ. ತದನಂತರವಾಗಿ ಹೇಳುವಂಥದ್ದು, ನಮ್ಮೆಲ್ಲರಿಗೋಸ್ಕರ, ಇನ್ಕ್ಲೂಡಿಂಗ್ ಮೀ, ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ. ಇಲ್ಲಿ ನಮ್ಮ ಕರ್ತನು, ನಮ್ಮ ದೇವರು ಒಂದು ಮಾದರಿಯನ್ನ ಪ್ರತಿಯೊಬ್ಬ ಕ್ರೈಸ್ತನು ತನ್ನ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕಾದ ಒಂದು ಮಾದರಿಯನ್ನ ತೋರಿಸಿರುವಂಥದ್ದನ್ನು ನಾವು ನೋಡ್ತೇವೆ. ಆ
ಮಾದರಿಯನ್ನ ನಾವು ನಮ್ಮ ದೈನಂದಿನ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕೆಂಬುದಾಗಿ ಪೌಲನು ಇಲ್ಲಿ ನಮ್ಮನ್ನು ಎಚ್ಚರಿಕೆ ಪಡಿಸುತ್ತಿದ್ದಾನೆ. ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ನಡೆದುಕೊಳ್ಳಿರಿ. ಗಾಡ್ ಸೋ ಲವ್ಡ್ ದ ವರ್ಲ್ಡ್. ಅದೇ ರೀತಿ ನೀವು ಸಹ ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ನಾವು ಕ್ರಿಸ್ತನ ಪರಿಮಳ. ನಾವು ಹಾಡಿದಲ್ಲಿ ಹೇಳಿದ್ವಿ, ಸುರಿದ ತೈಲ ಹಾಗೆ ನಿನ್ನಾಮ ಲೋಕಕ್ಕೆ ಸುಗಂಧವ ಬೀಸುತ್ತದೆ. ಘೋರ ಹಿಂಸೆ ಮಹಾ ಕಷ್ಟದಳು ನನ್ನ ಸುಗಂಧದಂತೆ ಮಾರ್ಪಡಿಸು. ಹಾಡುವುದಕ್ಕೆ ಬಹಳ ಇಂಪಾಗಿರುವಂಥದ್ದು, ಕೇಳುವುದಕ್ಕೆ ಬಹಳ ಮನೋಹರವಾಗಿರುವಂಥದ್ದು, ಆದರೆ ಅದನ್ನು ಅಳವಡಿಸಿಕೊಳ್ಳುವುದಕ್ಕೆ ಬಹಳ ಕಷ್ಟಕರವಾಗಿರುವಂಥದ್ದು. ಹಾಡುವುದಕ್ಕೆ ಇಂಪು, ಕೇಳುವುದಕ್ಕೆ ಮನೋಹರ, ಅಳವಡಿಸಿಕೊಳ್ಳುವಂಥದ್ದು ಕಷ್ಟಕರ. ಅದೇ ಕ್ರೈಸ್ತತ್ವ ಜೀವಿತದ ಮೂಲ ಉದ್ದೇಶ. ನಾವು ಯಾವ ರೀತಿ ಇಂಪಾಗಿ ಆಡುತ್ತೇವೆ, ಯಾವ ರೀತಿ ಮನೋಹರವಾಗಿ ಕೇಳ್ತೇವೆ, ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿ ನಡೆಯುವಂಥದ್ದೇ ಕ್ರೈಸ್ತ ಜೀವಿತ. ಕ್ರಿಸ್ತನ ಪರಿಮಳ. ಇದೇ ಪೌಲನು 2 ಕೊರಿಂಥಿ 2ನೇ ಅಧ್ಯಾಯ ಅದರ 15ನೇ ವಾಕ್ಯದಲ್ಲಿ ಹೇಳುವಂಥದ್ದು, ರಕ್ಷಣಾ ಮಾರ್ಗದಲ್ಲಿರುವವರಲ್ಲಿಯೂ ನಾಶನ ಮಾರ್ಗದಲ್ಲಿರುವವರಲ್ಲಿಯೂ ನಾವು ದೇವರ ಮುಂದೆ ಕ್ರಿಸ್ತನ ಪರಿಮಳವಾಗಿದ್ದೇವೆ. ಇಲ್ಲಿ ಪೌಲನು ಕೊರಿಂಥದಲ್ಲಿರುವಂತಹ ವಿಶ್ವಾಸಿಗಳಿಗೆ ಹೇಳುವಂಥದ್ದು, ನಾವು ಕ್ರಿಸ್ತನ ಪರಿಮಳಗಳಾಗಿದ್ದೇವೆ. ಅದು ನಾಶನ ಮಾರ್ಗದಲ್ಲಿರುವಂಥವರಿಗೂ ರಕ್ಷಣೆಯ ಮಾರ್ಗದಲ್ಲಿರುವಂಥ ಜನರಿಗೂ ನಾವು ಕ್ರಿಸ್ತನ ಪರಿಮಳಗಳಾಗಿದ್ದೇವೆ. 16ನೇ ವಾಕ್ಯ, ನಾಶನ ಮಾರ್ಗದಲ್ಲಿರುವವರಿಗೆ ಮರಣದಿಂದ ಹುಟ್ಟಿ ಮರಣವನ್ನು ಹುಟ್ಟಿಸುವ ವಾಸನೆಯಾಗಿಯೂ ರಕ್ಷಣಾ ಮಾರ್ಗದಲ್ಲಿರುವವರಿಗೆ ಜೀವದಿಂದ ಹುಟ್ಟಿ ಜೀವವನ್ನು ಹುಟ್ಟಿಸುವ ವಾಸನೆಯೂ ಆಗಿದ್ದೇವೆ. ಇಲ್ಲಿ ಒಬ್ಬ ಕ್ರೈಸ್ತನ ಮೂಲ ದೌತ್ಯ ಏನೆಂಬುವಂಥದ್ದನ್ನು ಪೌಲನು ಸ್ಪಷ್ಟವಾಗಿ ಹೇಳುವಂಥದ್ದನ್ನು ನೋಡುತ್ತೇವೆ. ಇದೇ ಅಧ್ಯಾಯದ 14ನೇ ವಾಕ್ಯದಲ್ಲಿ ಪೌಲನು ಹೇಳಿರುವಂಥದ್ದು, ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು, ಸುವಾಸನೆ ಎಂಬುದಾಗಿ ಹೇಳುವಾಗ ಏನದು? ಕ್ರಿಸ್ತನ ಆತನ ವಿಷಯವಾದ ಅಥವಾ ಕ್ರಿಸ್ತನ ವಿಷಯವಾದ ಜ್ಞಾನವೆಂಬ, ಸಂಕ್ಷಿಪ್ತವಾಗಿ ಹೇಳುವುದಾದರೆ ಕ್ರಿಸ್ತನ ಸುವಾರ್ತೆಯ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರ. ಎಫೆಸ ಪತ್ರಿಕೆಯಲ್ಲಿ ಪೌಲನು
ಎಫೆಸದಲ್ಲಿರುವಂತಹ ವಿಶ್ವಾಸಿಗಳಿಗೆ ಹೇಳುವಂಥದ್ದು, ಕ್ರಿಸ್ತನು ತನ್ನನ್ನು ತಾನೇ ಸುಗಂಧ ವಾಸನೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಸಹ ಕ್ರಿಸ್ತನ ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ ಎಂಬುದಾಗಿ. ಅರ್ಥ, ಕ್ರಿಸ್ತನು ನಿಮಗೆ ತೋರಿಸಿರುವಂತಹ ಮಾದರಿಯಲ್ಲಿ ನಿಮ್ಮ ಜೀವಿತವನ್ನ ನಿರ್ವಹಿಸಬೇಕು ಎಂಬುದಾಗಿ ಹೇಳಿರುವಂತಹ ಪೌಲನು ಕೊರಿಂಥದಲ್ಲಿರುವಂತಹ ವಿಶ್ವಾಸಿಗಳಿಗೆ ಹೇಳುವಂಥದ್ದು, ನೀವು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಡೆದು ಕ್ರಿಸ್ತನ ಸುವಾರ್ತೆ ಎಂಬ ಸುವಾಸನೆಯನ್ನು ಎಲ್ಲ ಸ್ಥಳಗಳಲ್ಲಿ ವ್ಯಾಪಿಸುತ್ತಾ ಬರಬೇಕು ಎಂಬುದಾಗಿ. ಕ್ರೈಸ್ತತ್ವ ಅನ್ನುವಂಥದ್ದು ಕೇವಲ ಒಂದು ಕುಟುಂಬಕ್ಕೆ, ಒಂದು ಸಭೆಗೆ ಮಾತ್ರ ಸಂಬಂಧಪಟ್ಟಿರುವಂತಹ ಒಂದು ಕಾರ್ಯವಲ್ಲ. ಕ್ರೈಸ್ತತ್ವ ಕೇವಲ ವ್ಯಕ್ತಿಗೆ, ಕೇವಲ ಕುಟುಂಬಕ್ಕೆ, ಕೇವಲ ಸಭೆಗೆ ಮಾತ್ರವಾಗಿರುವಂತಹ ಒಂದು ಕಾರ್ಯವಲ್ಲ. ಕ್ರೈಸ್ತತ್ವ ಅನ್ನುವಂಥದ್ದು ಕ್ರಿಸ್ತನ ಸುವಾರ್ತೆಯನ್ನ, ಪೌಲನ ಭಾಷೆಯಲ್ಲಿ ಹೇಳುವಾಗ, ನಮ್ಮ ಮೂಲಕ ಎಲ್ಲ ಸ್ಥಳಗಳಲ್ಲಿ, ನಾವು ವಾಸಿಸುವಂತಹ ಎಲ್ಲ ಸ್ಥಳಗಳಲ್ಲಿ ಕ್ರಿಸ್ತನ ಸುವಾರ್ತೆ ಎಂಬ ಸುವಾಸನೆಯನ್ನ ವ್ಯಾಪಿಸುವಂಥದ್ದಾಗಿದೆ ಕ್ರೈಸ್ತತ್ವ. ಕ್ರೈಸ್ತತ್ವ ಅನ್ನುವಂಥದ್ದು ಭಾನುವಾರ ಆಲಯಗಳಲ್ಲಿ ತೋರ್ಪಡಿಸುವಂತಹ ಯಾವುದೇ ಉದ್ವೇಗದ ಆಚಾರಗಳಲ್ಲ. ಕ್ರೈಸ್ತತ್ವ ಅನ್ನುವಂಥದ್ದು ಬಿಡುಗಡೆಯ ಮಹೋತ್ಸವವಲ್ಲ. ಕ್ರೈಸ್ತತ್ವ ಅನ್ನುವಂಥದ್ದು ಆಶೀರ್ವಾದದ ಮಾರ್ಗವಲ್ಲ. ಇದು ಅನೇಕರು ಕ್ರೈಸ್ತತ್ವವನ್ನ ಬಿಡುಗಡೆಯ ಮಹೋತ್ಸವವಾಗಿ, ಆಶೀರ್ವಾದದ ಹೆಬ್ಬಾಗಲಾಗಿ ಪ್ರಸಂಗಿಸುವಂಥದ್ದನ್ನು ನಾವು ನೋಡುತ್ತೇವೆ. ಅನೇಕರು ಅದರ ಹಿಂದೆ ಓಡಾಡುವಂಥದ್ದನ್ನು ನಾವು ನೋಡುತ್ತೇವೆ. ಆದುದರಿಂದಲೇ ಯೇಸು ಸ್ವಾಮಿ ತನ್ನ ಸಂಗಡ ತನ್ನ ಹಿಂದೆ ಬರುತ್ತಿದ್ದಂತಹ ಆ ದೊಡ್ಡ ಜನರ ಗುಂಪನ್ನು ನೋಡಿ ಹೇಳುವಂಥದ್ದು, ಕುರುಬನಿಲ್ಲದ ಕುರಿಗಳಂತೆ ಈ ಜನರು ಅಲೆದಾಡುತ್ತಿದ್ದಾರೆ. ದೇವರ ವಾಕ್ಯದಲ್ಲಿ, ದೇವರ ಉಪದೇಶದಲ್ಲಿ ಈ ಜನರನ್ನ ನಡೆಸಬೇಕಾಗಿದ್ದ ಮಹಾಯಾಜಕರು, ಫರಿಸಾಯರು ತಮ್ಮ ಸ್ವಾರ್ಥವಾದಂತಹ ಜೀವಿತಕ್ಕೋಸ್ಕರವಾಗಿ ಪರಲೋಕದ ಮಾರ್ಗವನ್ನ ಈ ಜನರ ಮುಂದೆ ಮುಚ್ಚಿಟ್ಟಿರುವಾಗ, ಈ ಜನರ ಗುಂಪನ್ನು ನೋಡಿ ಯೇಸು ಹೇಳುವಂಥದ್ದು, ಕುರುಬನಿಲ್ಲದ ಕುರಿಗಳಂತೆ ಈ ಜನರು ತೊಲೆದಾಡುತ್ತಿದ್ದಾರೆ. ಅದು ಯೇಸುವಿನ ಕಾಲದಲ್ಲಿ ಮಾತ್ರವಲ್ಲ, ಈ 2022ರ ಈ ದಿನಗಳಲ್ಲಿಯೂ ಅನೇಕ ದೇವರ ಮಕ್ಕಳೆಂಬುದಾಗಿ ಹೇಳುವಂಥವರು ಯಥಾರ್ಥವಾದ ಕುರುಬನಿಲ್ಲದ ಕುರಿಗಳಂತೆ ಕೇವಲ ಬಿಡುಗಡೆಗೋಸ್ಕರವಾಗಿ, ಆಶೀರ್ವಾದವನ್ನು ಹೊಂದಿಕೊಳ್ಳುವುದಕ್ಕೋಸ್ಕರವಾಗಿ ಇಂತಹ ವೇಷವನ್ನ ಹಾಕಿಕೊಂಡಿರುವ ಕುರುಬರ ಹಿಂದೆ ಹೋಗುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಕ್ರೈಸ್ತರು, ಪೌಲನು ಹೇಳುವಂಥದ್ದು, ಆತನ ವಿಷಯವಾದ ಸುವಾರ್ತೆ ಎಂಬ ಸುವಾಸನೆಯನ್ನ ನಾವು ವಾಸಿಸುವಂತಹ ಎಲ್ಲ ಸ್ಥಳಗಳಲ್ಲಿ ವ್ಯಾಪನಗೊಳಿಸುವಂಥವರಾಗಿರಬೇಕು. ಇದಕ್ಕೋಸ್ಕರವಾಗಿಯೇ ನಾವು ಕ್ರಿಸ್ತನ
ಪರಿಮಳಗಳಾಗಿದ್ದೇವೆ ಎಂಬುವಂಥದ್ದನ್ನ ಪೌಲನು ಹೇಳುವಂಥದ್ದು. ಲೂಕನ ಸುವಾರ್ತೆ 10ನೇ ಅಧ್ಯಾಯ ಅದರ 1ರಿಂದ 11 ವಾಕ್ಯಗಳನ್ನ ನಾವು ಕಲಿಯುವಾಗ ಇಲ್ಲಿ ಯೇಸು ಸ್ವಾಮಿ ಅದರ 9ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ 12 ಜನರನ್ನ ಆರಿಸಿಕೊಂಡು ಅವರಿಗೆ ಅಧಿಕಾರವನ್ನ ಕೊಟ್ಟು, ಲೂಕ 9ನೇ ಅಧ್ಯಾಯ 1ನೇ ವಾಕ್ಯ, ಆತನು 12 ಮಂದಿ ಶಿಷ್ಯರನ್ನ ಒಟ್ಟಿಗೆ ಕರೆದು ಅವರಿಗೆ ಎಲ್ಲ ದೆವ್ವಗಳನ್ನು ಬಿಡಿಸುವ, ರೋಗಗಳನ್ನು ವಾಸಿ ಮಾಡುವ ಶಕ್ತಿ ಅಧಿಕಾರಗಳನ್ನು ಕೊಟ್ಟು ದೇವರ ರಾಜ್ಯದ ವಿಷಯವನ್ನು ಸಾರುವುದಕ್ಕೂ, ದೇವರ ರಾಜ್ಯದ ವಿಷಯವನ್ನ ಸಾರುವುದಕ್ಕೂ ಅವರನ್ನು ಕಳುಹಿಸಿದನು. ನಂತರವಾಗಿ 10ನೇ ಅಧ್ಯಾಯವನ್ನು ನಾವು ಕಲಿಯುವಾಗ ಯೇಸು ಸ್ವಾಮಿ ಈ 12 ಜನರನ್ನ ಕಳುಹಿಸಿದಲ್ಲದೆ ಸುಮಾರು 70 ಮಂದಿಯನ್ನ ಆರಿಸಿಕೊಂಡು ಇಬ್ಬಿಬ್ಬರಾಗಿ ತಾನು ಹೋಗಬೇಕಾಗಿದ್ದಂತಹ ಪ್ರತಿಯೊಂದು ಊರುಗಳಿಗೆ ಅವರನ್ನು ಮುಂದಾಗಿ ಕಳುಹಿಸಿದನು. ಇಲ್ಲಿ ಯೇಸು ಸ್ವಾಮಿ ಅವರಿಗೆ ಹೇಳುವಂತಹ ಒಂದು ಸಂದೇಶ, ಬೆಳೆಯು ಬಹಳ, ಕೆಲಸದವರು ಸ್ವಲ್ಪ. ತದನಂತರವಾಗಿ ಯೇಸು ಹೇಳುವಂಥದ್ದು, ತೋಳಗಳ ನಡುವೆ ಕುರಿ ಮರಿಗಳನ್ನು ಹೋಗಿಸಿದಂತೆ ನಾನು ನಿಮ್ಮನ್ನು ಕಳುಹಿಸಿ ಕೊಡುತ್ತೇನೆ. ಹೀಗೆ ಈ 70 ಮಂದಿಯನ್ನ ಇಬ್ಬಿಬ್ಬರಾಗಿ ಆತನು ಕಳುಹಿಸುವಂತಹ ಸಂದರ್ಭದಲ್ಲಿ ಅವರಿಗೆ ಹೇಳಿದಂತಹ ಒಂದು ಸಂದೇಶ ಏನೆಂಬುದಾಗಿ ಅದರ 9ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. 9ನೇ ವಾಕ್ಯದ ಕೊನೆಯ ಭಾಗದಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು, ಅವರಿಗೆ ದೇವರ ರಾಜ್ಯವು ನಿಮ್ಮ ಸಮೀಪಕ್ಕೆ ಬಂದದೆ ಎಂದು ಹೇಳಿರಿ. ಪೌಲನ ಭಾಷೆಯಲ್ಲಿ ಹೇಳುವುದಾದರೆ, ದೇವರ ಜ್ಞಾನ ವಾಕ್ಯವನ್ನು ಸಂಕ್ಷಿಪ್ತವಾಗಿ ಹೇಳುವಾಗ ದೇವರ ಸುವಾರ್ತೆಯನ್ನು ಜನರಿಗೆ ತಿಳಿಯಪಡಿಸಿರಿ. ಅದರ 11ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು, ಯಾರಾದರೂ ನಿಮ್ಮನ್ನು ಸೇರಿಸಿಕೊಳ್ಳದೆ ಹೋದರೆ, ಯಾವುದೇ ಗ್ರಾಮದವರು, ಯಾವುದೇ ಹಳ್ಳಿಯವರು ನಿಮ್ಮನ್ನು ಸ್ವೀಕಾರ ಮಾಡದೆ ಹೋದರೆ ನೀವು ಅಲ್ಲಿಂದ ಹೊರಟು ಹೋಗಿರಿ. ಹೊರಟು ಹೋಗುವುದಕ್ಕಿಂತ ಮುಂಚಿತವಾಗಿ ನೀವು ಹೇಳಬೇಕಾಗಿರುವಂತಹ ಒಂದು ಮಾತು 11ನೇ ಅಧ್ಯಾಯ ಲೂಕನ ಸುವಾರ್ತೆ 10ನೇ ಅಧ್ಯಾಯ 11ನೇ ವಾಕ್ಯದ ಕೊನೆಯ ಭಾಗ, ಆದಾಗ್ಯೂ ದೇವರ ರಾಜ್ಯವು ಸಮೀಪಕ್ಕೆ ಬಂದದೆ ಎಂದು ನಿಮಗೆ ತಿಳಿದಿರಲಿ ಎಂಬುದಾಗಿ ಹೇಳಿರಿ. ಒಬ್ಬ ವಿಶ್ವಾಸಿಯ, ಒಬ್ಬ ಕ್ರೈಸ್ತನ ಕರ್ತವ್ಯ ಅನ್ನುವಂಥದ್ದು ಕ್ರಿಸ್ತನ ಸದ್ವರ್ತಮಾನವನ್ನ ಜನರಿಗೆ ತಿಳಿಯಪಡಿಸುವಂಥದ್ದು. ಯೇಸು ಸ್ವಾಮಿ ತನ್ನ ಸೇವೆಯನ್ನ ಪ್ರಾರಂಭಿಸಿದಂಥದ್ದು ಈ ರೀತಿಯಾಗಿ,
ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 17ನೇ ವಾಕ್ಯ. ದ ಫಸ್ಟ್ ಗಾಸ್ಪಲ್, ಯೇಸುವಿನ ಮೊದಲನೆಯ ಸುವಾರ್ತಾ ಪ್ರಸಂಗ. ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ದ ಫಸ್ಟ್ ಗಾಸ್ಪಲ್. 4ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಸೈತಾನನೊಟ್ಟಿಗೆ ಮಾತನಾಡುವಂತಹ ಕೆಲವು ಮಾತುಗಳು ಬರೆದಿರುವಂಥದ್ದು ನಾವು ನೋಡ್ತೇವೆ. ಆದರೆ ಯೇಸು ಸುವಾರ್ತ ಸೇವೆಯನ್ನ ಪ್ರಾರಂಭ ಮಾಡುವಂಥದ್ದು ಆತನು ಕುರುಡರಿಗೆ ಕಣ್ಣು ಕೊಡುವುದರ ಮೂಲಕವಾಗಿ ಅಲ್ಲ, ಕುಷ್ಠರೋಗಿಯನ್ನು ವಾಸಿ ಮಾಡುವುದರ ಮೂಲಕವಾಗಿ ಅಲ್ಲ, ಜನರಿಗೆ ಆಹಾರವನ್ನು ಉಣಬಡಿಸುವುದರ ಮೂಲಕವಾಗಿ ಅಲ್ಲ. ಇಂದು ಒಬ್ಬ ಸೇವಕನನ್ನಾಗಿ ಅಂಗೀಕಾರ ಮಾಡಬೇಕಾದರೆ ಮೊದಲು ಅವನು ಅದ್ಭುತಗಳನ್ನು ಮಾಡಿರಬೇಕು. ಅವನ ಪ್ರಾರ್ಥನೆಯಲ್ಲಿ ದೆವ್ವಗಳು ಹೊರಟೋಗಿರಬೇಕು. ಅವನ ಪ್ರಾರ್ಥನೆಯ ಮೂಲಕವಾಗಿ ರೋಗಿಗಳು ಸೌಖ್ಯವನ್ನು ಹೊಂದಿಕೊಳ್ಳಿರಬೇಕು. ಯಾವ ವ್ಯಕ್ತಿಯ ಜೀವಿತದಲ್ಲಿ ಈ ಕಾರ್ಯಗಳು ನಡೆಯುವುದಿಲ್ಲವೋ ಅಂತಹ ವ್ಯಕ್ತಿಯನ್ನು ಸೇವಕರೆಂಬುದಾಗಿ ಅಂಗೀಕರಿಸದೇ ಇರುವಂತಹ ಕಾಲದಲ್ಲಿ ನಾವು ಬಂದಿದ್ದೇವೆ. ಆದುದರಿಂದ ಅನೇಕರು ಸುವಾರ್ತೆಯನ್ನ ಸಾರುವುದರ ಬದಲಾಗಿ ಅದ್ಭುತಗಳನ್ನ ಮಾಡುವುದಕ್ಕೆ ಪ್ರಯತ್ನಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಇಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು, ಯೇಸು ಸ್ವಾಮಿಯ ದ ಫಸ್ಟ್ ಗಾಸ್ಪಲ್, ದ ಕಿಂಗ್ಡಮ್ ಆಫ್ ಗಾಡ್ ಇಸ್ ಅಟ್ ಹ್ಯಾಂಡ್, ರಿಪೆಂಟ್. ದೇವರ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಯೇಸು ಸ್ವಾಮಿ 12 ಜನ ಶಿಷ್ಯರನ್ನ ಕಳಿಸುವಂತಹ ಸಂದರ್ಭದಲ್ಲಿಯೂ ಅವರಿಗೆ ಹೇಳುವಂಥದ್ದು, ದೇವರ ರಾಜ್ಯದ ವಿಷಯವನ್ನ ಸಾರಿರಿ. 70 ಮಂದಿಯನ್ನ ಕಳಿಸುವಂತಹ ಸಂದರ್ಭದಲ್ಲೂ ಹೇಳಿರುವಂಥದ್ದು, ದೇವರ ರಾಜ್ಯವು ನಿಮ್ಮ ಸಮೀಪಕ್ಕೆ ಬಂದದೆ ಅನ್ನಿರಿ. ಸೊ ವಿ ಆರ್ ದ ಫ್ರಾಗ್ನೆನ್ಸ್ ಆಫ್ ಕ್ರೈಸ್ಟ್. ನಾವು ಕ್ರಿಸ್ತನ ಪರಿಮಳಗಳಾಗಿದ್ದೇವೆ. ಏನು ಪರಿಮಳ ಅನ್ನುವಂಥದ್ದು? ಯೇಸು ಸ್ವಾಮಿ ಕುಷ್ಠರೋಗಿಯಾದ ಸಿಮೋನನ ಮನೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಒಬ್ಬ ಸ್ತ್ರೀ ಅಚ್ಚ ಜಟಮಾಂಸಿ ತೈಲದ ಭರಣಿಯನ್ನ ತಂದು ಅದನ್ನು ಒಡೆದು ಅದನ್ನು ಯೇಸುವಿಗೆ ಅಭಿಷೇಕ ಮಾಡಿದಳು ಎಂಬುದಾಗಿ ನೋಡುತ್ತೇವೆ. ಅದರ ವಾಸನೆಯು ಆ ಮನೆಯಲ್ಲೆಲ್ಲ ವ್ಯಾಪಿಸಿತು. ಆಕೆ ಎಲ್ಲರಿಗೂ ಹೋಗಿ ಹಚ್ಚಲಿಲ್ಲ. ಆ ಸ್ತ್ರೀ ಆ ಅಚ್ಚ ಜಟಮಾಂಸಿ ತೈಲದ ಭರಣಿಯನ್ನ ಒಡೆದು ಯೇಸುವಿಗೆ ಅಭಿಷೇಕಿಸಿದಾಗ ಅದರ ವಾಸನೆ ಇಡೀ ಪಟ್ಟಣವನ್ನ, ಇಡೀ ಮನೆಯನ್ನು ಮಾತ್ರವಲ್ಲ, ಸುತ್ತಮುತ್ತಲಿರುವಂತಹ ಮನೆಗಳಿಗೂ ಸಹ ವ್ಯಾಪಿಸಿತು. ಒಬ್ಬ ನಿಜವಾದಂತಹ ಕ್ರೈಸ್ತ ಅನ್ನುವಂಥದ್ದು ಅವನ ಜೀವಿತ ಅನೇಕರಿಗೆ ಮಾದರಿಯಾಗಿ ಮಾರ್ಪಡುವಂಥದ್ದು. ಸೊ ನಿನ್ನ ಜೀವಿತ, ನನ್ನ ಜೀವಿತ ಇತರರಿಗೆ ಕ್ರಿಸ್ತನ ಪ್ರೀತಿಯನ್ನ ಪ್ರಸರಿಸದೆ ಹೋದರೆ ವಿ ಆರ್ ನಾಟ್ ಅಟ್ ಆಲ್ ದ ಕ್ರಿಶ್ಚಿಯನ್. Preach the gospel. Use the word whenever it is necessary. ಸುವಾರ್ತೆಯನ್ನ ಸಾರಿರಿ. ಅವಶ್ಯವಿದ್ದಲ್ಲಿ ಮಾತ್ರ ಪದಗಳನ್ನ ಬಳಸಿರಿ. ಬಿ ಎ ಫ್ರಾಗ್ನೆನ್ಸ್. ಕ್ರಿಸ್ತನ ಪರಿಮಳಗಳಾಗಿರ್ರಿ.
ನೀನು ವಾಸಿಸುವಂತಹ ಸ್ಥಳದಲ್ಲಿ ಕ್ರಿಸ್ತನ ಪರಿಮಳವಾಗಿರು. ನೀನು ಓದುವಂತಹ ಶಾಲಾ ಕಾಲೇಜುಗಳಲ್ಲಿ ಕ್ರಿಸ್ತನ ಪರಿಮಳಗಳಾಗಿರು. ನೀನು ಕೆಲಸ ಮಾಡುವಂತಹ ಸ್ಥಳಗಳಲ್ಲಿ ಕ್ರಿಸ್ತನ ಪರಿಮಳವಾಗಿರು. ನಾನು ಕ್ರಿಸ್ತನು ಎಂಬುದಾಗಿ ನಮ್ಮ ಹಣೆಯ ಮೇಲೆ ಬರೆದಿಟ್ಟು ಹೋಗುವಂಥದ್ದಲ್ಲ. ನಾನು ಕ್ರಿಸ್ತನು ಎಂಬುದಾಗಿ ಒಂದು ಶಿಲುಬೆಯನ್ನು ನೇತಾಕುವಂಥದ್ದಲ್ಲ ಕ್ರೈಸ್ತತ್ವ. ನನ್ನ ವಾಹನದಲ್ಲಿ ಯೇಸು ನನ್ನ ರಕ್ಷಕನು ಎಂಬುದಾಗಿ ಬರೆಯುವಂಥದ್ದಲ್ಲ ಕ್ರೈಸ್ತತ್ವ. ಕ್ರೈಸ್ತತ್ವ ಅನ್ನುವಂಥದ್ದು ಕ್ರಿಸ್ತನ ಸುವಾರ್ತೆಯನ್ನ ಮಾತಿಲ್ಲದೆ ವ್ಯಾಪಿಸುವಂಥದ್ದು, ವ್ಯಾಪನಗೊಳಿಸುವಂಥದ್ದು. ಇಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು, ನಾನು ನಿಮ್ಮನ್ನ ತೋಳಗಳ ನಡುವೆ ಕಳಿಸ್ತಾ ಇದ್ದೇನೆ. ಆದಾಗ್ಯೂ ವೆನ್ ಯು ಆರ್ ಅಮಾಂಗ್ ದ wolf, ನಿನ್ನಲ್ಲಿರುವಂತಹ ಸುವಾರ್ತೆ ಎಂಬ ಸುವಾಸನೆ ವ್ಯಾಪನಗೊಳ್ಳಲಿ. ನಿನ್ನಲ್ಲಿರುವಂತಹ ಸುವಾರ್ತೆ ಎಂಬ ಸುವಾಸನೆ ಇತರರಿಗೆ ವ್ಯಾಪನಗೊಳ್ಳಲಿ. ಭಾನುವಾರ ದಿನದಲ್ಲಿ ಕ್ರೈಸ್ತರೆಂಬುದಾಗಿ ಹೇಳುವಂಥ ನಾವುಗಳು 4 ಗೋಡೆಗಳ ಮಧ್ಯದಲ್ಲಿ ಕುಳಿತು ಹಾಡುಗಳನ್ನು ಹಾಡಿ ಬರುವಂಥದ್ದಲ್ಲ ಕ್ರೈಸ್ತತ್ವ. ಪೌಲನು ಕೊರಿಂಥ್ಯದಲ್ಲಿರುವಂಥ ವಿಶ್ವಾಸಿಗಳಿಗೆ ಹೇಳುವಂಥದ್ದು, ದೇವರ ಜ್ಞಾನವೆಂಬ ಸುವಾಸನೆ ನಿಮ್ಮ ಮೂಲಕ ಎಲ್ಲ ಸ್ಥಳಗಳಲ್ಲಿ ವ್ಯಾಪಿಸಬೇಕು. ಎಲ್ಲ ಸ್ಥಳಗಳಲ್ಲಿ ವ್ಯಾಪಿಸಬೇಕು. ಅದು ನಾಟ್ ಓನ್ಲಿ ಇನ್ ಯುವರ್ ಹೋಮ್, ನಿನ್ನ ಮನೆಯಲ್ಲಿ ಮಾತ್ರವಲ್ಲ, ನಿನ್ನ ಸಭೆಯಲ್ಲಿ ಮಾತ್ರವಲ್ಲ, ಈ ಒಂದು ಅಮಾಂಗ್ ಯುವರ್ ಫ್ರೆಂಡ್. For we are the God, the aroma of Christ among those who are being saved and those who are perishing. ರಕ್ಷಣೆ ಹೊಂದುವಂಥವರಿಗೂ ನಾವು ಕ್ರಿಸ್ತನ ಸುಗಂಧ ವಾಸನೆಯಾಗಿರಬೇಕು. ರಕ್ಷಣೆ ಹೊಂದಿಕೊಳ್ಳದೆ ಇರುವಂಥವರಿಗೂ ನಾವು ಕ್ರಿಸ್ತನ ಸುವಾಸನೆಗಳಾಗಿರಬೇಕು. 14ನೇ ವಾಕ್ಯದಲ್ಲಿ ಬರೆದಿರುವಂಥದ್ದು, so we will spread everywhere the fragrance of knowledge of Christ. Everywhere. The gospel, ಸುವಾರ್ತೆ ಎಂಬ ಸುವಾಸನೆಯನ್ನ we will spread everywhere. From how long? ಎಷ್ಟು ವರ್ಷಗಳಿಂದ ನಾವು ಕ್ರೈಸ್ತರು ಎಂಬ ಹೆಸರನ್ನ ಪಡೆದುಕೊಂಡಿದ್ದೇವೆ. ಆದರೆ ಎಂದಾದರೂ ಈ ಸುವಾರ್ತೆ ಎಂಬ ಸುವಾಸನೆಯನ್ನ ನಮ್ಮ ಜೀವಿತದ ಮೂಲಕವಾಗಿ ವ್ಯಾಪನಗೊಳಿಸಿದ್ದೇವಾ? ಸೇಗಿನ മലയാളದಲ್ಲಿ ಒಂದು ಗಾದೆ ಹೇಳ್ತಾರೆ, മീന് വരുമ്പോൾ തല കാണിക്കും, പാമ്പ് വരുമ്പോൾ വാല് കാണിക്കും. ಮೀನು ಬರುವಾಗ ತಲೆಯನ್ನು ತೋರಿಸ್ತೇವೆ, ಮೀನು ಬರುವಾಗ ಬಾಲವನ್ನು ತೋರಿಸ್ತೇವೆ.
ಹಾವು ಬರುವಾಗ ಬಾಲವನ್ನು ತೋರಿಸ್ತೇವೆ, ಮೀನು ಬರುವಾಗ ತಲೆಯನ್ನು ತೋರಿಸ್ತೇವೆ. ಸಮುದ್ರದಲ್ಲಿರುವಂಥ ಒಂದು ಜೀವಿ, ವೇಲ್ ಸಮಥಿಂಗ್ ಇಸ್ ನೇಮ್, ಅದು ಶತ್ರುಗಳಿಂದ ತನ್ನನ್ನು ರಕ್ಷಿಸಿಕೊಳ್ಳುವಂಥದ್ದು. ಒಂದು ಭಾಗ ನೋಡುವುದಕ್ಕೆ ಮೀನಿನಂತೆ, ಇನ್ನೊಂದು ಭಾಗ ನೋಡುವುದಕ್ಕೆ ಹಾವಿನಂತೆ. ಸೊ ಯು ವಾಂಟ್ ಟು ಸೇವ್ ಹಿಮ್ಸೆಲ್ಫ್, ತನ್ನನ್ನು ತಾನೇ ರಕ್ಷಿಸಿಕೊಳ್ಬೇಕು. ಆಲಯಕ್ಕೆ ಬರುವಾಗ ನಾವು ಸುವಾರ್ತೆ ಎಂಬ ಸುಗಂಧವನ್ನು ಪ್ರಸರಿಸ್ತೇವೆ. ಕಾಲೇಜುಗಳಿಗೆ ಹೋಗುವಾಗ ಲೋಕದ ಸುವಾಸನೆಯನ್ನು ನಾವು ಪ್ರಸರಿಸ್ತಾ ಇದ್ದೇವೆ. ಇಲ್ಲಿ ಪೌಲನು ಹೇಳುವಂಥದ್ದು ವೇರ್ ಎವರ್, ಎವ್ರಿವೇರ್. ಪೌಲನು ಸೆರೆಮನೆಯಲ್ಲಿ ಇದ್ದಂಥದ್ದನ್ನ ಫಿಲಿಪ್ಪಿ ಪತ್ರಿಕೆಯಲ್ಲಿ ಬರೆಯುವಂಥದ್ದು, ಹೇಳುವಂಥದ್ದು, ನಾನು ಸೆರೆಯಲ್ಲಿರುವಂಥದ್ದು ಕ್ರಿಸ್ತನ ನಿಮಿತ್ತ ಎಂಬುದಾಗಿ ಪಹರೆಯಲ್ಲಿರುವಂಥ ಎಲ್ಲರಿಗೂ ತಿಳಿದು ಬಂತು. ಐ ವಾಸ್ ಇನ್ ಜೈಲ್. ಸೊ ಸೆರೆಮನೆಯಲ್ಲಿ ಇರುವಂಥ ವ್ಯಕ್ತಿ, ಆತನು ಒಬ್ಬ ಕ್ರಿಮಿನಲ್ ಆಗಿರ್ತಾನೆ. ಆದರೆ ಪೌಲನು ಸೆರೆಮನೆಯಲ್ಲಿ ಇರುವಂಥದ್ದು ಯಾವುದೇ ತಪ್ಪಾದ ಕಾರ್ಯಗಳನ್ನು ಮಾಡಿದರ ಫಲವಾಗಿ ಅಲ್ಲ, ಕ್ರಿಸ್ತನ ಸದ್ವರ್ತಮಾನವನ್ನು ತಿಳಿಯಪಡಿಸಿದರ ಮೂಲಕವಾಗಿ ಎಂಬುದಾಗಿ ಸೆರೆಯಲ್ಲಿರುವಂತಹ ಎಲ್ಲರಿಗೂ ತಿಳಿದು ಬಂತು. ಕಾರಣ ಪೌಲನ ಜೀವಿತ ಆ ಸೆರೆಮನೆಯಲ್ಲಿಯೂ ಕ್ರಿಸ್ತನ ಸುಗಂಧವನ್ನ ವ್ಯಾಪಿಸುವಂತದಾಗಿತ್ತು. ಆಕ್ಷನ್ ಸ್ಪೀಕ್ ಲೌಡರ್ ದ್ಯಾನ್ ದ ವರ್ಡ್ಸ್. ಕ್ರಿಯೆ ಮಾತಿಗಿಂತಲೂ ವೇಗವಾಗಿ ಮಾತನಾಡ್ತದೆ. ನಮಗೆ ಮಾತು ಬೇಡ, ನಮಗೆ ಬೇಕಾಗಿರುವಂಥದ್ದು ಕ್ರಿಯೆ. ನಮಗೆ ಬೇಕಾಗಿರುವಂಥದ್ದು ಮಾತಲ್ಲ, ನಮಗೆ ಬೇಕಾಗಿರುವಂಥದ್ದು ಕ್ರಿಯೆ. ಪ್ರತಿಯೊಬ್ಬ ವಿಶ್ವಾಸಿ, ಪ್ರತಿಯೊಬ್ಬ ದೇವರ ಮಗನು ಮಗಳು ಕ್ರಿಸ್ತನ ಪರಿಮಳವನ್ನ ಸೂಸುವಂತಹ ವ್ಯಕ್ತಿಗಳಾಗಿರಬೇಕು. ಇಲ್ಲಿ ಪೌಲನು ಹೇಳುವ ಒಂದು ಮಾತನ್ನು ಮತ್ತೆ ದಾವತಿ ಹೇಳ್ತೇನೆ. ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನ, ಸುವಾರ್ತೆ ಎಂಬ ಸುವಾಸನೆಯನ್ನ ನಮ್ಮ ಮೂಲಕ, ನನ್ನ ಮೂಲಕ ಎಲ್ಲ ಸ್ಥಳಗಳಲ್ಲಿ 2 ತಿಮೋಥಿ 4ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಪೌಲನು ಹೇಳಿರುವಂತಹ ಒಂದು ಮಾತು, ಕರ್ತನು ನನ್ನ ಬಳಿಯಲ್ಲಿ ನಿಂತು ನನ್ನನ್ನು ಬಲಪಡಿಸಿ ನನ್ನ ಮೂಲಕ ಸುವಾರ್ತೆಯು ಸಂಪೂರ್ಣವಾಗಿ ಸಾರಲ್ಪಡುವಂತೆಯೂ ಅನ್ಯ ಜನರೆಲ್ಲರೂ ಕೇಳುವಂತೆಯೂ ಮಾಡಿದನು. ನನ್ನ ಮೂಲಕ. He was in great trouble. ಪೌಲನು ಈ ಒಂದು ಪತ್ರಿಕೆಯನ್ನು ಬರೆಯುವಂತಹ ಸಂದರ್ಭದಲ್ಲಿ ಆತನು ಬಹಳ ಕಷ್ಟದಲ್ಲಿ ಇದ್ದ. ಪೌಲನು ಹೇಳಿರುವಂಥದ್ದು, ಹದಿನಾಲ್ಕನೇ ವಾಕ್ಯದ ಕೊನೆಯ ಭಾಗದಲ್ಲಿ ಪೌಲನು ಹೇಳಿರುವಂಥದ್ದು, ಆತನು ನನ್ನನ್ನು ಸಿಂಹದ ಬಾಯೊಳಗಿಂದ ತಪ್ಪಿಸಿದನು. It was a great fear, great trouble. In the midst of trouble, ಆ ಪ್ರತಿಕೂಲದ ಮಧ್ಯದಲ್ಲಿ ಪೌಲನು ಆಗಿರುವಾಗ ಪೌಲನು ಹೇಳುವಂಥದ್ದು, ಕರ್ತನು ನನ್ನನ್ನು ಬಲಪಡಿಸಿ ಆತನ ನನ್ನ ಮೂಲಕ
ಸುವಾರ್ತೆ ಎಂಬ ಸುಗಂಧವನ್ನ ವ್ಯಾಪಿಸುವುದಕ್ಕೆ ಆತನು ಸಹಾಯ ಮಾಡಿದನು. ಇದೇ ನಿಜವಾದಂತಹ ಕ್ರೈಸ್ತತ್ವ. ಪ್ರಿಯರೇ, ಲೆಟ್ ಅಸ್ ಎಕ್ಸಾಮಿನ್ ಅವರ್ ಲೈಫ್. ನಮ್ಮ ಜೀವಿತವನ್ನು ಒಮ್ಮೆ ಪರೀಕ್ಷೆ ಮಾಡಿಕೊಳ್ಳುವ. ನನ್ನ ಜೀವಿತ ಅನೇಕರಿಗೆ ಸುಗಂಧವನ್ನು ಕೊಡುವಂತಹ ಜೀವಿತವೋ, ಸುಗಂಧದ ಅಪೋಸಿಟ್, ವಿರುದ್ಧ ಪದ, ದುರ್ಗಂಧವನ್ನು ಕೊಡುವಂಥದ್ದು. ವಿ ಆಸ್ ಎ ಕ್ರಿಶ್ಚಿಯನ್, ಕ್ರೈಸ್ತರಾದ ನಾವುಗಳು ನಮ್ಮ ದೇಶಕ್ಕೆ ಸುಗಂಧವನ್ನು ಬೀಸುವಂಥವರಾಗಿದ್ದೇವಾ? ಕ್ರೈಸ್ತರಾದ ನಾವುಗಳು ನಮ್ಮ ಜಿಲ್ಲೆಗಳಿಗೆ ಸುಗಂಧವನ್ನು ಬೀಸುವಂಥವರಾಗಿದ್ದೇವಾ? ಕ್ರೈಸ್ತರಾದ ನಾವುಗಳು ನಮ್ಮ ಅಕ್ಕಪಕ್ಕದವರಿಗೆ, ನಮ್ಮ ನೆರೆ ಹೊರೆಯವರಿಗೆ, ನಮ್ಮ ಸ್ನೇಹಿತರಿಗೆ, ನಮ್ಮ ಒಡನಾಡಿಗಳಿಗೆ ಸುಗಂಧವನ್ನು ಬೀಸುವಂಥವರಾಗಿದ್ದೇವಾ? ಇದು ನಮಗೆ ನಾವೇ ಕೇಳಿಕೊಳ್ಳಬೇಕಾದ ಒಂದು ಪ್ರಶ್ನೆ. ಪೌಲನು ಹೇಳುವಂಥದ್ದು, ನಾನು ಎಲ್ಲ ಸ್ಥಳಗಳಲ್ಲಿಯೂ ಕ್ರಿಸ್ತನ ಸುಗಂಧವನ್ನ ವ್ಯಾಪನ ಮಾಡುವಂಥವನಾಗಿದ್ದೇನೆ. ನಮ್ಮ ಸಾಕ್ಷಿ ಪ್ರಿಯರೇ ಇದಾಗಿರಬೇಕು. ಈ ಭಾನುವಾರ ದೇವರನ್ನ ಆರಾಧಿಸುವುದಕ್ಕೆ ನಾವು ಸಿದ್ಧತೆಯುಳ್ಳವರಾಗಿರುವಾಗ, ಈ ಒಂದು ವಾರ, ಈ ಬರಲಿರುವಂತಹ ವಾರ, ಪ್ರತಿಯೊಬ್ಬ ಕ್ರೈಸ್ತನು ಅವನವನು ಆಗಿರುವಂತಹ ಜಾಗದಲ್ಲಿ ಕ್ರಿಸ್ತನ ಸುವಾರ್ತೆ ಎಂಬ ಸುಗಂಧವನ್ನ ವ್ಯಾಪನ ಮಾಡುವನಾಗಿ ಮಾರ್ಪಡುವುದಾದರೆ ಪರಲೋಕ ಸಂತೋಷಿಸುವಂಥದ್ದಾಗಿರ್ತದೆ. ಒಬ್ಬ ಪಾಪಿ ಮಾನಸಾಂತರ ಪಟ್ಟರೆ ಪರಲೋಕವು ಸಂತೋಷಿಸುತ್ತದೆ. ದೇವರು ನನಗೆ ಒಂದು ವಾಹನವನ್ನು ಕೊಟ್ಟರೆ ನಾನು ಸಂತೋಷ ಪಡ್ತೇನೆ. ದೇವರು ನನಗೆ ಹಣವನ್ನು ಕೊಟ್ಟರೆ ನಾನು ಸಂತೋಷ ಪಡ್ತೇನೆ. ಆದರೆ ಒಬ್ಬ ಪಾಪಿ ಮಾನಸಾಂತರವನ್ನು ಪಟ್ಟರೆ ಇಡೀ ಪರಲೋಕ ಸಂತೋಷ ಪಡ್ತದೆ. ಆಯ್ಕೆ ನಿಮ್ಮ ಕೈಯಲ್ಲಿ. ಪ್ರಾರ್ಥನೆ ಮಾಡೋಣ. ಭೂಪರಲೋಕವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತ್ತು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಮ್ಮನ್ನೇ ಸಮರ್ಪಿಸ್ತಾ ಇದ್ದೇವೆ. ಹೌದು ಕರ್ತನೆ, ಕ್ರಿಸ್ತನ ಪರಿಮಳ ಬೀರುವ ವಾಸನೆಗಳಾಗಿ ನಮ್ಮನ್ನು ಮಾರ್ಪಡಿಸು. ನಿಮ್ಮ ವಾಕ್ಯವನ್ನು ಕೇಳಿರುವಂಥ ಎಲ್ಲ ನನ್ನ ಪ್ರಿಯರಿಗಾಗಿ ಸ್ತೋತ್ರ. ಪ್ರತಿಯೊಬ್ಬರನ್ನ ಹೆಸರಾಗಿ ಆಶೀರ್ವದಿಸು. ಬರುವ ವಾರ ಅವರ ಜೀವಿತದಲ್ಲಿ ಕ್ರಿಸ್ತನ ಸುಗಂಧವನ್ನು ಅವರವರು ಆಗಿರುವಂಥ ಜಾಗದಲ್ಲಿ ವ್ಯಾಪನ ಮಾಡುವಂಥವರಾಗಿ ಮಾರ್ಪಡುವಂತೆ ಕೃಪೆ ಮಾಡು. ಬರುವಂಥ ವಾರಗಳ ಒಂದೊಂದು ದಿನವೂ ಪರಲೋಕ ಸಂತೋಷಿಸುವಂಥ ದಿನಗಳಾಗಿ ಮಾರ್ಪಡಲಿ. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಮ್ಮೆಲ್ಲರ ಸಂಗಡ ಇಂದಿನಿಂದ ಸದಾಕಾಲವು ನೆಲೆಯಾಗಿರಲಿ. ಆಮೇನ್. ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ. ಮೇ ಗಾಡ್ ಬ್ಲೆಸ್ ಯು.